Hello everyone, welcome to OK Officer Banking Academy. This is the day 6 of 150 days challenge. How do you find the squares of a number that have repeating digits 1? ಅಂದ್ರೆ ರಿಪೀಟಿಂಗ್ ಒಂದು ನಂಬರ್ ಕೊಟ್ಟಿದ್ರಲ್ಲಿ ಎಲ್ಲ ನಂಬರ್ಸ್ ಒಂದಾಗಿತ್ತಂದ್ರೆ ಎಲ್ಲ ಡಿಜಿಟ್ಸ್ ಒನ್ ಆಗಿತ್ತಂದ್ರೆ ಅದ್ರ ಸ್ಕ್ವೇರ್ ಹೆಂಗೆ ಕಂಡುಹಿಡಿಯೋದಂತ ಈ ವಿಡಿಯೋದಲ್ಲಿ ನೋಡೋಣ. ಎಕ್ಸಾಂಪಲ್ 1111 ಅಂದ್ರೆ ಟ್ರಿಪಲ್ 111 ಸ್ಕ್ವೇರ್ ಕಂಡುಹಿಡಿಬೇಕು. ಇಲ್ಲೆಲ್ಲ ಒನ್ ಇದೆ ಕರೆಕ್ಟಾ? ಸೊ 111 ಸ್ಕ್ವೇರ್ ಕಂಡುಹಿಡಿಬೇಕು. ಈಗ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಎಷ್ಟು ಒನ್ ಇದೆ ಕೌಂಟ್ ಮಾಡಬೇಕು. ಸೊ ಒನ್ ಎಷ್ಟಿದೆ ಇಲ್ಲಿ 1 2 3 ಒನ್ಸ್ ಇದೆ. ಓಕೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ದಾಗ ಬರೀಬೇಕೇನು ಫಸ್ಟ್ ಹೆಂಗೆ ಬರಿತೀವಿ 1 2 3. ಓಕೆ, ಇಲ್ಲಿಂದ ಇನ್ಕ್ರೀಸಿಂಗ್ ಆರ್ಡರ್ ಬಿಡ್ತೀವಿ 1 2 3 ಅದಕ್ಕೆ ಬರ್ತಂದ್ರೆ 3 ಇದು 1 3 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇಲ್ಲಿಂದ ಡಿಕ್ರೀಸಿಂಗ್ ಹೋಗ್ಬೇಕು. 3 ಬರ್ದ್ವಿ ಈಗ 3 2 1. ಓಕೆ, ಇದೇ ಆನ್ಸರ್ ಆಗಿರುತ್ತೆ. 1 2 3 2 1 ಇಸ್ ದಿ ಸ್ಕ್ವೇರ್ ಆಫ್ 111. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 1111 ಸ್ಕ್ವೇರ್ ಕಂಡುಹಿಡಬೇಕು. ಸೊ ಎಲ್ಲ ನಂಬರ್ಸ್ ಒನ್ ಇದೆ ಅಲ್ಲ ಇಲ್ಲಿ ಕರೆಕ್ಟಾ? ಎಷ್ಟು ಒನ್ ಇದೆ? 1 2 3 4 ಒನ್ ಇದೆ. ಸೊ ಏನು ಮಾಡ್ತೀವಿ 1 2 3 4 ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ನ ಬರ್ತೀವಿ 4 ಟೈಮ್ಸು. ಯಾಕಂದರೆ 4 ಟೈಮ್ಸ್ 1 ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಏನು ಮಾಡ್ಬೇಕಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಹೋಗ್ಬೇಕು 3 2 1. ಓಕೆ, 1 2 3 4 3 2 1 ಇಸ್ ದಿ ಸ್ಕ್ವೇರ್ ಆಫ್ 1111. ಓಕೆ, ಅದೇ ರೀತಿ 11111 ಅಂತಂದ್ರೆ 11111 ಸ್ಕ್ವೇರ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಥ್ಯಾಂಕ್ ಯು.